ಮೋದಿ ಶಾರ ಬಿ ಜೆ ಪಿಯವ್ರ ಕೈಯಾಗ ನಾವು ಸೇವಾದಳದ ಜೊತೆ ಎಲ್ಲಿ ಮಾಯ ಆಗಿಬಿಡ್ತೀವಿ ಏನು ಅನ್ನೋ ಭಯ ಕಾಡ್ಲಿಕ್ಕತ್ತದ ಅಲ್ಲೂ. ಇವೆಲ್ಲ ಹಿನ್ನೆಲೆಯಲ್ಲಿ ಇವತ್ತು ಪರಿವರ್ತನೆ ಅವ್ರಿಗೆ ಅನಿವಾರ್ಯ ಆಗಿದೆ. ಉಳಿಬೇಕಾದ್ರೆ ಪರಿವರ್ತನೆ ಆಗಲೇಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪರಿವರ್ತನೆ ಆಗ್ತಾ ಇದ್ದಾರೆ ಅನ್ನೋದು ಒಂದು ಸಾಮಾನ್ಯವಾದಂಥ ನಂಬಿಕೆ ಎಲ್ಲರಲ್ಲೂ. ಯಾಕಪ್ಪ ಅಂತಂದ್ರೆ ಈ ಪರಿವರ್ತನೆ ಆಗಿದ್ರೆ ಅಲ್ಲಿ ಉಳಿದಿಲ್ಲ, ನಾವು ನಶಿಸಿ ಹೋಗಿಬಿಡ್ತೀವಿ ಅಂತ. ವಿಕಾಸವಾದ ನಮ್ಗೆ ಗೊತ್ತದ ಡಾರ್ವಿನ್ನಿಂದು. ಆ ವಿಕಾಸವಾದದಲ್ಲೇ ಯಾವುದು ಪರಿಸ್ಥಿತಿ ಹೊಂದ್ಕೊಂಡು ಹೋಗ್ತದನೋ ಆವತ್ತಿನ ದಿನದಿಂದ ಅದು ಮಾತ್ರ ಉಳಿತದ. ಎಲ್ಲದ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಅದು ನಾಶ ಆಗೋದ್ರ ಅನಿವಾರ್ಯ ಕರ್ಮ ಅನ್ನುವಂಥದ್ದು ಸೈಂಟಿಫಿಕ್ ಆಗಿ ಸಿದ್ಧಾಂತ ವಿಷಯ ಇದು. ನೋಡ್ರಿ, ಒಂದು ಕಮ್ಯುನಿಸಮ್ ಬಂತು, ಒಳ್ಳೆ ಜೋರಿತ್ತು, ಇಡೀ ವಿಶ್ವ ತುಂಬ ವ್ಯಾಪಿಸ್ತದಪ್ಪ ಇದಂತ ಅನ್ನೋಷ್ಟು ಮಟ್ಟಿಗೆ ಬೆಳೀತು. ಅದ ನಂತರದಲ್ಲೇ ಅದು ಒಂದು ರಿಜಿಡ್ ಆಗಿ ಅಲ್ಲಿಯೇ ಕೆಲವೊಂದು ಆಡಳಿತಾರೂಢದಲ್ಲಿ ಇದ್ದಂಥ ಡಿಕ್ಟೇಟರ್ಗಳಿಂದಾಗಿ ಅವ್ರು ಡಿಕ್ಟೇಟರ್ ಆಗಿ ಪರಿವರ್ತನೆ ಆದರು. ಕಾರ್ಮಿಕರ ಸಲುವಾಗಿ ಹೋರಾಟ ಮಾಡಬೇಕಾಗಿತ್ತು, ಬಡವರ ಸಲುವಾಗಿ ಹೋರಾಟ ಮಾಡಬೇಕಾಗಿತ್ತು, ವ್ಯವಸ್ಥೆಯನ್ನು ಅವರ ಪರವಾಗಿ ಮಾಡಬೇಕಾಗಿತ್ತು. ಅದು ಬಿಟ್ಟರು ನಾವು ವೈಯಕ್ತಿಕವಾಗಿ ಏನಪ್ಪ ಡಿಕ್ಟೇಟರ್ ಆಗಿ ಇಡೀ ವ್ಯವಸ್ಥೆ ತಮ್ಮ ಕೈಗೆ ತಗೊಳ್ಳೋಂಥ ಪ್ರಯತ್ನ ಮಾಡಿದ್ರು. ಹೀಗಾಗಿ ಆ ಒಂದು ರಷ್ಯಾ ಒಡೆದು ಹೋತು. ಅದರ ನಂತರ ಅಲ್ಲಿ ಅನೇಕ ನಾಯಕರು ಗಾಯವಾಗಿ ಹೋಗಿಬಿಟ್ರು. ಇವತ್ತು ಕಮ್ಯುನಿಸಮ್ ಎಲ್ಲ ಕೆಲವು ಪ್ರಸಂಗ ಬಂದದ. ಈಗೇನು ಸಮಾಜವಾದಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಮೂಲ ಕಮ್ಯುನಿಸಮ್ ದಾಟಿ ಬಿದ್ದು ಹೋಗೋದು ಕಾರಣ ಏನಪ್ಪ ಅಂದ್ರೆ ಅತಿಯಾದಂಥ ಒಂದು ತಮ್ಮದೇ ಸಿದ್ಧಾಂತಕ್ಕೆ ಅಡ್ಮೆಂಟ್ ಆಗಿ ನಾ ಬಿಡೋದಿಲ್ಲಪ್ಪ ಇದನ್ನು ನಿಂತಿದ್ದಕ್ಕಾಗಿ. ಅದಕ್ಕೆ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಂಥ ಇವತ್ತಿನ ಮೋಹನ್ ಭಾಗವತರಾಗಿರ್ಬೋದು ಮತ್ತು ಇನ್ನುಳಿದ ಲೀಡರ್ಗಳಾಗಿರ್ಬೋದು ನಾವು ಇದನ್ನು ಬದಲಾವಣೆ ಆಗಬೇಕಪ್ಪ ಅಂತೇಳಿ. ಯಾಕಂದ್ರೆ ಮೋದಿಯವರು ಅವ್ರು ನಾವು ಮತ್ತೆ ಕೇಳೋದಿಲ್ಲ, ಅವ್ರು ತಮ್ಗೆ ಬೇಕಾದ್ದನ್ನು ಮಾಡೋರು ಅವರು ಅಂತ ಅವ್ರಿಗೂ ಕನ್ಫರ್ಮೇಷನ್ ಆಗೈತಿ ಇವತ್ತು. ಅದಕ್ಕೆ ಅವರು ಆದಷ್ಟು ಎಲ್ಲರ ಜೊತೆಗೆ ಸಾಫ್ಟ್ ಕಾರ್ನರ್ನ ಮಾಡ್ತಾ, ಜೊತೆಗೆ ಮೀಸಲಾತಿನ ಒಪ್ತಾ ಮತ್ತಿನ್ನು ಜನಗಣತಿನ ಒಪ್ಕೊಳ್ತಾರೆ ಅವರು. ಯಾಕಪ್ಪ ಅಂದ್ರೆ ಜಾತಿ ಜನಗಣತಿ ಅನಿವಾರ್ಯ ಇದೆ ಇವತ್ತು. ಯಾವ ಜಾತಿ ಜನ ಎಷ್ಟು ಇದ್ದಾರೋ ಅಷ್ಟು ಅಂತ. ಯಾಕಂದ್ರೆ 90% ಜನನೇ ಇದ್ದಾರೆ. ನನ್ನ ಕರ್ನಾಟಕದಲ್ಲಿ ಯಾರು ಒಪ್ಪಲಿ ಬಿಡಲಿ, ನಾವು ಲಿಂಗಾಯತರು ಮತ್ತು ಒಕ್ಕಲಿಗರು ಭಾಳ ಇದ್ದಾರೆ ಅಂತ ತಿಳ್ಕೊಂಡಿದ್ವಿ. ಅದು 16-15 ಲಕ್ಷ ಹೊರಗೆ ಬಂದದ. ಮತ್ತು SC-ಗಳಿಗೆ ರಾಜ್ಯದಲ್ಲಿ 1 ಕೋಟಿ ಜನ, ಕೋಟಿಗೂ ಹೆಚ್ಚಿದ್ದಾರೆ ಅನ್ನೋದು ರಿಪೋರ್ಟ್ ಬರ್ತದೆ, ಬಂದದ ಈಗಾಗಲೇ. ಹಿಂಗೆ ಬಿಹಾರದಲ್ಲಿ ಅದ ಪರಿಸ್ಥಿತಿ ಅದ. ಹಿಂದುಳಿದವರು, ಅತಿ ಹಿಂದುಳಿದವರು, ದಲಿತರು, ಆದಿವಾಸಿಗಳು, ಇವೆಲ್ಲ ಮುಂದೆ ಮೈನಾರಿಟೀಸ್, ಇವರೆಲ್ಲ ಕುಡಿದಾಗ 80 to 90% ಇದೇ ಜನ ಇರೋದ್ರಿಂದಾಗೆ ಇವತ್ತು RSS ಸ್ವತಃ ಯೋಚನೆ ಮಾಡ್ಲಿಕ್ಕತ್ತದ. ಇದು ನಾವು ಹೆಂಗೆ ಬಿಟ್ಟಿವಪ್ಪ ಅಂದ್ರೆ ಇವ್ರು ನಾವು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೂ ಸಹಿತ ಒಂದು ನಾಶ ಆಗುವಂಥ ಸಾಧ್ಯತೆಗಳು ಎಲ್ಲ ಬಂದಿದ್ದಾವೆ. ಅದಕ್ಕೆ ನಾವು ಇವತ್ತಿನ ಸ್ಥಿತಿಗೆ ಹೊಂದಿಕೊಂಡು ಹೋಗಬೇಕು ಮತ್ತು ಉಳಿದವ್ರ ಜೊತೆ ನಾವು ಬದುಕಿ ಬಾಳಬೇಕು. ಅದು ನಮ್ಮ ಸಂಸ್ಥೆನ ಉಳಿಸ್ಕೊಂಡು ಹೋಗಬೇಕು. ನಮ್ಮ ಪರಂಪರೆ ಸಂಸ್ಕೃತಿಗಳನ್ನ ಈ ಜನರಲ್ಲೇ ಬಿತ್ತಾ ಹೋಗ್ಬೇಕಂತ. ಯಾಕೆಂತಂದ್ರೆ ಒಂದಕ್ಕೆ ಅಡ್ಮಿಟ್ ಆಗಿ ನಿಂತರ ನಮ್ಮದೇ ಸತ್ಯಪ್ಪ ಅಂತ ಹೇಳಿದ್ರೆ ನಿಂತರ ಇವತ್ತು ಪಾರ್ಸಿಗಳು ಅತ್ಯಂತ ಕಡಿಮೆ ಆಗಿದ್ದಾರೆ ಜಗತ್ತಿನೆಲ್ಲ. ಯಾಕಂದ್ರೆ ನಮ್ಮ ಸಮುದಾಯದಲ್ಲಿ ಅಷ್ಟೇ ಮದುವೆ ಆಗುವಂಥದ್ದು ಅಥವಾ ಮತ್ತೇನು ಸಂಪ್ರದಾಯಗಳನ್ನ ಆಚರಿಸಿದ್ರಾಗೆ ಜನ ಕಡಿಮೆ ಆಗ್ತಾ ಕಡಿಮೆ ಹೋಗಿಬಿಡ್ತು ನಮಗೆ. ಅದೇ